ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಕುಸುಮ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಒಂದು ಆಂಧ್ರ ಸ್ಪೆಷಲ್ ಚಟ್ನಿ, ಅದು ಗೋಂಗೂರ ಚಟ್ನಿ ಮಾಡೋದು ಹೇಗೆ ಅಂತ ಹೇಳ್ತೀನಿ. ಅಲ್ಲೆಲ್ಲ ತುಂಬಾ ಫೇಮಸ್ ಇದು ಗೋಂಗೂರ ಅಂತ ಅಂತ ಆಂಧ್ರದಲ್ಲಿ ಕರೀತಾರೆ. ನಾವು ಇದಕ್ಕೆ ಪುಂಡೆ ಸೊಪ್ಪು ಅಂತ ಕರಿತೀನಿ. ಇದು ನೋಡಿ, ನಾನು ತೊಗೊಂಬಂದಿರೋ ಜವಾರಿ ಪುಂಡೆ ಸೊಪ್ಪು ನೋಡಿ. ಇದು ಜವಾರಿ ಪುಂಡೆ ಸೊಪ್ಪು. ಇನ್ನೂ ಅಗಲ ಬರೋದು ಹೈಬ್ರಿಡ್ ಇರುತ್ತೆ. ಇದು ಜವಾರಿ ಸೊಪ್ಪು ಸಿಕ್ಕರೆ ಆದಷ್ಟು ಜವಾರಿ ಪುಂಡೆ ಸೊಪ್ಪೇ ಬಳಸ್ರಿ, ತುಂಬಾ ಹುಳಿ ಬರುತ್ತೆ. ಇದು ಮಾಡೋಕ್ಕೂ ಚೆನ್ನಾಗಿರುತ್ತೆ. ನಾನಿಲ್ಲಿ ಒಂದು 2 ಕಟ್ಟು ಪುಂಡೆ ಸೊಪ್ಪನ್ನ ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ವಾಶ್ ಮಾಡಿಕೊಂಡು ಇದನ್ನು ನಾನು ಚಟ್ನಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದನ್ನು ನೀವು ಯೂಶ್ವಲಿ ತಿಂಗಳಾನುಗಟ್ಟಲೆ ಚಟ್ನಿ ಮಾಡಿ ಇಟ್ಕೋಬೇಕು ಅಂದರೆ ಇದನ್ನು ವಾಶ್ ಮಾಡಿದ ಮೇಲೆ ಒಂದು ಬಟ್ಟೆ ಮೇಲೆ ಹಾಕಿ ನೀರಿನ ಅಂಶ ಎಲ್ಲ ಹೋದ್ಮೇಲೆ ಸ್ವಲ್ಪ ಬಿಸಿಲಲ್ಲಿ ಒಣಗಿದ ಮೇಲೆ ಇದನ್ನು ಫ್ರೈ ಮಾಡ್ಕೊವಂತ್ರಿ. ನಾನು ಈಗ ಸುಮ್ಮನೆ ಇನ್ಸ್ಟೆಂಟಾಗಿ ಮನೆಗೆ ಒಂದು 2-3 ದಿವಸ ಚಟ್ನಿ ಬೇಕಂತೇಳಿ ಒಂದು 2 ಕಟ್ಟು ತೊಗೊಂಡು ಮಾಡ್ತಾಯಿದ್ದೀನಿ. ಇದು ನೋಡಿ, ನಾನು ಚೆನ್ನಾಗಿ ವಾಶ್ ಮಾಡಿ ನೀರೆಲ್ಲ ತೆಗೆದಿದ್ದೀನಿ. ಈಗ ಇದಕ್ಕೆ ನಾನು ಫಸ್ಟು ಒಂದು ಕಡಾಯಿ ತೊಗೊತಾ ಇದ್ದೀನಿ. ಈ ಕಡಾಯಿನ ಬಿಸಿ ಮಾಡೋಕೆ ಇಡ್ತೀನಿ. ಈಗ ಕಡಾಯಿ ಬಿಸಿ ಮಾಡೋಕ್ಕಿಟ್ಟು ಇದಕ್ಕೆ ಸ್ವಲ್ಪ ಸಾಸಿವೆ, ಒಂದು ಸ್ವಲ್ಪ ಮೆಂತ್ಯಕಾಳು ಲೈಟಾಗಿ ಹುರ್ಕೊಂಡ್ಬಿಡ್ತೀನಿ. ಎಣ್ಣೆ ಏನು ಹಾಕೋ ಅವಶ್ಯಕತೆ ಇಲ್ಲ. ಇದು ಖಂಡಿತ ಟ್ರೈ ಮಾಡಿ. ನೀವು ವರ್ಷಾನುಗಟ್ಟಲೆ ಮಾಡಿ ಇಟ್ಕೋಬೋದು. ಒಂದು 10-12 ಕಟ್ಟು ಜವಾರಿ ಪುಂಡೆ ಸೊಪ್ಪು ಸಿಕ್ಕಾಗ ಅದನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಸ್ವಲ್ಪ ಬಿಸಿಲಲ್ಲಿ ಒಣಗಿಸಿ ಎಣ್ಣೆ ಫ್ರೈ ಮಾಡಿ ಇಟ್ಕೊಂಡ್ಬಿಟ್ರೆ ಈ ಚಟ್ನಿ ತುಂಬಾ ರುಚಿಯಾಗಿರುತ್ತೆ. ನೋಡಿ, ಈಗ ಸ್ವಲ್ಪ ಇದು ಕಡಾಯಿ ಕಾದ್ಮೇಲೆ ಇದಕ್ಕೆ ನಾನು ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ. ಡ್ರೈ ಆಗಿ ಎಣ್ಣೆನ ಹಾಕೋದು ಬೇಡ. ಸಾಸಿವೆ ಮತ್ತು ಒಂದು ಸ್ವಲ್ಪ ಮೆಂತ್ಯಕಾಳು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿರೋಣ. ನೀವು ಏನಿಲ್ಲ, ಬಿಸಿ ಅನ್ನ ತುಪ್ಪ ಈ ಚಟ್ನಿ ಇದ್ಬಿಟ್ರೆ ಸಾಕು, ತುಂಬಾ ರುಚಿ ಇರುತ್ತೆ. ರೊಟ್ಟಿ ಚಪಾತಿಗಾಗಲಿ ಭಾಳನೇ ರುಚಿ ಇದು. ಯೂಶ್ವಲಿ ಆಂಧ್ರ ಕಡೆ ಎಲ್ಲನೂ ಹೋದರೆ ಅವ್ರು ಗೋಂಗೂರ ಚಟ್ನಿ ಅಂತ ಮಾಡಿ ಬಾಟ್ಲಲ್ಲಿ ಉಪ್ಪಿನಕಾಯಿ ಥರನೇ ಸೇಲ್ ಮಾಡ್ತಾರೆ ಅದನ್ನು. ನೋಡಿ, ಈಗೆಲ್ಲ ಚೆನ್ನಾಗಿ ಹುರ್ಕೊಂಡ್ಬಿಡ್ತೀನಿ. ಇದನ್ನು ಸಾಸಿವೆ ಚಟಪಟ ಸಿಡಿಯೋದಂತ ಹುರ್ಕೊಳ್ಳೋಣ. ಆದಷ್ಟು ಲೋ ಫ್ಲೇಮಲ್ಲೇ ಇದನ್ನು ಫ್ರೈ ಮಾಡ್ಕೊರಿ. ನೋಡಿ, ಈಗ ಆಗಿದೆ. ಇದು ಸಿಗ್ತಾ ಇದೆ ನೋಡಿ, ಅಲ್ಲಿ ಕಲರ್ ಕೂಡ ಚೇಂಜ್ ಆಗಿದೆ. ಮೆಂತ್ಯ ಕಲರ್ ಆಫ್ ಮಾಡ್ತಾಯಿದ್ದೀನಿ. ಆಫ್ ಮಾಡಿ ನೋಡಿ, ಎಲ್ಲ ಚೆನ್ನಾಗಿ ಆಗಿದೆ. ಇದನ್ನು ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸರ್ ಗ್ರೈಂಡಲ್ಲಿ ಗ್ರೈಂಡ್ ಮಾಡ್ಕೊಂಬಿಡೋಣ. ಸಾಸಿವೆ ಜೀರಿಗೆ ತಣ್ಣಗಾಗಿಬಿಟ್ಟಿದ್ದೀನಿ. ಸಾಸಿವೆ ಮೆಂತ್ಯ ಕಾಳನ್ನ ಗ್ರೈಂಡ್ ಮಾಡಿ ಬಿಸಿ ಮಾಡಿದ್ದೀನಿ. ತಣ್ಣಗಾದ್ಮೇಲೆ ಗ್ರೈಂಡ್ ಮಾಡ್ಕೊತೀನಿ. ಈಗ ನಾವು ಗೋಂಗೂರನ ಪುಂಡೆ ಸೊಪ್ಪನ್ನ ಚೆನ್ನಾಗಿ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ. ಚಟ್ನಿನ ತುಂಬ ಜನ ಸ್ಟೋರ್ ಮಾಡ್ಕೋಬೇಕಂದ್ರೆ ಸ್ವಲ್ಪ ಎಣ್ಣೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಇದು ಎಣ್ಣೆ ಕಾದ್ಮೇಲೆ ನಾನು ಏನು ಪುಂಡೆ ಸೊಪ್ಪು ನೀಟಾಗಿ ವಾಶ್ ಮಾಡ್ಕೊಂಡಿದ್ದಲ್ಲ ಅದನ್ನು ಹಾಕ್ತಾಯಿದ್ದೀನಿ. ನೀವು ಜಾಸ್ತಿ ಕ್ವಾಂಟಿಟಿ ಮಾಡ್ಕೊಳ್ಳಿದ್ರೆ ವಾಶ್ ಮಾಡಿ ಸ್ವಲ್ಪ ಬಟ್ಟೆ ಮೇಲೆ ಒಂದು ಸ್ವಲ್ಪ ಬಿಸಿಲಲ್ಲಿ ಒಣಗಿಸಿ ಆಮೇಲೆ ಅದನ್ನು ಫ್ರೈ ಮಾಡ್ಕೊರಿ. ತುಂಬ ದಿನ ಇಟ್ಕೋಬೋದು ನೀವು. ನೋಡಿ, ನಾನು ಇದಕ್ಕೆ ಪುಂಡೆ ಸೊಪ್ಪು ಹಾಕ್ತಾಯಿದ್ದೀನಿ. ಇದನ್ನು ಒಂದು 2 ದಿವಸಕ್ಕೆ ಮಾಡ್ತಾಯಿದ್ದೀನಿ ಅಂತ ನಾನೇನು ಅದನ್ನು ಒಣಗಿಸ್ಕೊಂಡಿಲ್ಲ. ಆದಷ್ಟು ಜವಾರಿ ಪುಂಡೆ ಸೊಪ್ಪು ಸಿಕ್ಕರೆ ತಗೋರಿ, ಚೆನ್ನಾಗಿರುತ್ತೆ. ಜವಾರಿ ಪುಂಡೆ ಸೊಪ್ಪು ಈ ಥರ ಎಲೆ ಇರುತ್ತೆ. ಮಾವಿನ ಬೇರೆ ಪುಂಡೆ ಸೊಪ್ಪಾದರೆ ಒಂದು ಸ್ವಲ್ಪ ಅಗಲ ಇರುತ್ತೆ ಎಲೆ ಅದರದ್ದು. ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಂಬಿಡೋಣ. ಅದು ಕ್ವಾಂಟಿಟಿ ತುಂಬಾ ಸ್ವಲ್ಪ ಆಗುತ್ತೆ ಫ್ರೈ ಮಾಡಿದ ಮೇಲೆ. ನೋಡಿ, ನಾನು 2 ಕಟ್ಟೆ ತೊಗೊಂಡಿದ್ದೀನಿ. ನೋಡಿ, ಎಷ್ಟು ಸ್ವಲ್ಪ ಆಗುತ್ತೆ. ನೀವು ಜಾಸ್ತಿ ಕ್ವಾಂಟಿಟಿ ಮಾಡ್ಕೊಳ್ಳಿ, 10-12 ಕಟ್ಟು ತೊಗೋರಿ. ನೋಡಿ, ನಾನು ಚೆನ್ನಾಗಿ ಇದನ್ನು ನೀರಿನ ಅಂಶ ಎಲ್ಲ ಹೋಗಿ ಒಂಥರ ಡ್ರೈ ಆಗೋ ತನಕ ಫ್ರೈ ಮಾಡ್ಕೊತೀನಿ. ಇದನ್ನು ನೀವು ಒಣಗಿಸ್ಕೊಂಡ್ಬಿಟ್ರೆ ಇನ್ನೂ ಅಷ್ಟು ಅವಶ್ಯಕತೆ ಇರೋಲ್ಲ. ನೋಡಿ, ಚೆನ್ನಾಗಿದು ಒಂದು 2-3 ಸಲ ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಇದನ್ನು. ಇದು ಮತ್ತು ಇದೇನು ಪುಂಡೆ ಸೊಪ್ಪಿನಿಗೆ ಕಟ್ ಮಾಡೋ ಅವಶ್ಯಕತೆ ಇಲ್ಲ. ಇದೇ ರೀತಿ ಬಾಡಿಸ್ಕೋಬೇಕು. ಕಟ್ ಮಾಡ್ಕೊಂಡೇನು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. ಇದು ನೋಡಿ, ಚೆನ್ನಾಗಿ ಇದೆಲ್ಲ ಬಾಡಬೇಕು. ಚೆನ್ನಾಗಿ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಂಡೆ ಚೆನ್ನಾಗಿ ಫ್ರೈ ಮಾಡ್ಕೊರಿ. ನೋಡಿ, ನಾನು ಸಾಸಿವೆ ಮತ್ತು ಮೆಂತ್ಯಕಾಳನ್ನ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಇದಕ್ಕೆ ನಾನು ಒಂದು ಸ್ವಲ್ಪ ಹಸಿ ಬೆಳ್ಳುಳ್ಳಿ, ಒಂದು ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಇದನ್ನು ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮತ್ತು ಇದಕ್ಕೆ ನಾನು ಖಾರ ಪುಡಿ ಹಾಕ್ತಾಯಿದ್ದೀನಿ. ನಿಮಗೆ ಖಾರ ಪುಡಿ ಬೇಡ ಅಂದರೆ ಕೆಂಪು ಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ ಅಥವಾ ಬ್ಯಾಡಗಿ ಮೆಣಸಿನ್ಕಾಯನ್ನ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಅದನ್ನು ಗ್ರೈಂಡ್ ಮಾಡ್ಕೊಂಡು ಯೂಸ್ ಮಾಡ್ಬೋದು. ಬಟ್ ನಾನು ಖಾರ ಪುಡಿನೂ ಹಾಕ್ತಾಯಿದ್ದೀನಿ. ಇಲ್ಲಿ ಈ ಖಾರ ಪುಡಿ ನಿಮ್ಗೆ ಎಷ್ಟು ಖಾರ ಬೇಕು ಅದು ನೋಡ್ಕೊಂಡು ನೀವು ಖಾರ ಪುಡಿ ಹಾಕ್ಕೊರಿ. ಇದನ್ನೆಲ್ಲ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಬಿಡೋಣ. ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತೀನಿ. ಈಗ ನೋಡಿ, ಬೆಳ್ಳುಳ್ಳಿ ಖಾರ ಪುಡಿ ಹಾಕಿದ್ಮೇಲೆ ನಾನು ಇದಕ್ಕೊಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಕಲ್ಲುಪ್ಪು ಬಳಸ್ತಾಯಿದ್ದೀನಿ. ನೀವು ಬೇಕಾ ಯಾವ ಉಪ್ಪಾದರೂ ಬಳಸ್ಬೋದು. ಇದು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಬಿಡ್ತೀನಿ. ಈಗ ನೋಡಿ, ಗೋಂಗೂರ ಅಥವಾ ಪುಂಡೆ ಸೊಪ್ಪನ್ನ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಬಿಟ್ಟಿದ್ದೀನಿ. ನೋಡಿ, ನೀವೇ ಇದು ಒಣಗಿಸಿ ಮಾಡಿದರೆ ಮತ್ತು ಇನ್ನೂ ಒಣ ಬರುತ್ತೆ. ನಾನು ಇದು ಇನ್ಸ್ಟೆಂಟಾಗಿ ಒಂದು 2 ದಿವಸಕ್ಕೆ ಮಾಡ್ತಾಯಿದ್ದೀನಿ ಅಂತ ನಾನು ಒಣಗಿಸ್ಕೊಂಡಿಲ್ಲ. ನೋಡಿ, ಈಗೆಲ್ಲ ಚೆನ್ನಾಗಿ ಬಾಡಿಸ್ಕೊಂಡ್ಬಿಟ್ಟಿದ್ದೀನಿ. ಸ್ವಲ್ಪ ತಣ್ಣಗಾಗಲಿ ಇದು. ಬೆಳ್ಳುಳ್ಳಿ, ಖಾರ ಪುಡಿ, ಸಾಸಿವೆ, ಮೆಂತ್ಯಕಾಳು ಎಲ್ಲ ಗ್ರೈಂಡ್ ಮಾಡ್ಕೊಂಡ್ಮೇಲೆ ಇದಕ್ಕೆ ನಾನು ಧನಿಯಾ ಜೀರಾ ಪೌಡ್ರ್ ಒಂದಿಷ್ಟು ನಾನು ಮೊದಲೇ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಧನಿಯಾ ಜೀರಾ ಪೌಡ್ರು ಅದನ್ನು ಹಾಕ್ತಾಯಿದ್ದೀನಿ. ಪೌಡರ್ ಇಲ್ಲ ಅಂದರೆ ನೀವು ಬೇಕಾದ್ರೆ ಅವಾಗೆ ಸಾಸಿವೆ ಫ್ರೈ ಮಾಡ್ಕೊಳ್ಳೋ ಮುಂದೆ ಫ್ರೈ ಮಾಡಿಕೊಂಡು ಇದಕ್ಕೆ ಹಾಕ್ಬೋದು. ನೋಡಿ, ಇದೆಲ್ಲ ಹಾಕಿದ್ದೀನಿ. ಉಪ್ಪು ಹಾಕಿದ್ದೀನಿ. ನಾನೇನು ಗೋಂಗೂರನ ಬಿಸಿ ಮಾಡ್ಕೊಂಡು ಚೆನ್ನಾಗಿ ಬಾಡಿಸ್ಕೊಂಡು ಅದನ್ನು ಹಾಕ್ತಾಯಿದ್ದೀನಿ. ಒಬ್ಬರು ಏನು ಮಾಡ್ತಾರೆ, ಯೂಶ್ವಲಿ ತುಂಬ ಮೆತ್ತಗೆ ಮಾಡಿಕೊಂಡು
ಗ್ರೈಂಡ್ ಮಾಡ್ಲಿಲ್ಲಂಗೂ ಮಾಡ್ತಾರೆ. ಇದು ಒಳ್ಳಲ್ಲಿ ರುಬ್ಕೊತಾರೆ. ನಾನು ಇವಾಗ ತುಂಬ ಇದು ಮೆತ್ತಗಾಗಿ ಮಾಡೋಕ್ಕೆ ಬಿಟ್ಟಿಲ್ಲ, ಸ್ವಲ್ಪ ಇಷ್ಟು ಇದ್ದಾಗೆ ನಾನು ಇದು ಗ್ರೈಂಡ್ ಮಾಡ್ಕೊಂಬಿಟ್ಟು. ತುಂಬ ನೈಸಾಗಿ ಗ್ರೈಂಡ್ ಮಾಡ್ಕೊಳಕ್ಕೆ ಹೋಗಬೇಡಿ, ಒಂದು ಸ್ವಲ್ಪ ತರಿಯಾಗೇ ಇರಲಿ. ಇದನ್ನು ನೋಡಿ, ಇದು 15 ದಿವಸಕ್ಕಟ್ಟಲೆ ಆದರೂ ನೀವು ಇಟ್ಕೊಂಡು ತಿನ್ಬೋದು. ನಿಮಗೆ ದಿನ ವರ್ಷಾನುಗಟ್ಟಲೆ ಬೇಕಂದರೆ ಫ್ರಿಜ್ಜಲ್ಲಿ ಮಾಡಿ ಇಟ್ಕೊಂಡ್ಬಿಟ್ರೆ ತುಂಬಾ ರುಚಿಯಾಗಿರುತ್ತೆ. ನೋಡಿ, ಇದನ್ನು ನಾನು ಒಂದೇ ರೌಂಡ್ ತಿರುಗಿಸ್ತೀನಿ ಅಷ್ಟೇ, ತುಂಬ ಏನಲ್ಲ. ಖಂಡಿತ ಟ್ರೈ ಮಾಡಿ. ನೀವು ಇದನ್ನು ಎಲೆನ ಬಾಡಿಸಿ ಒಣಗಿಸಿ ಇಟ್ಕೊಂಡ್ಬಿಟ್ರೆ ಮಾತ್ರ 5 ನಿಮಿಷದಲ್ಲಿ ಚಟ್ನಿ ಮಾಡ್ಕೊಬೋದು. ಅನ್ನಕ್ಕೆ ಮಾತ್ರ ಒಳ್ಳೆ ಕಾಂಬಿನೇಷನ್. ಬಿಸಿ ಬಿಸಿ ಅನ್ನ, ತುಪ್ಪ, ಗೋಂಗೂರ ಚಟ್ನಿ ಇದ್ಬಿಟ್ರೆ ನಿಮಗೆ ಏನೂ ಬೇಕಾಗಲ್ಲ. ನೋಡಿ, ಇದೆಲ್ಲ ಹಾಕಿದ್ರೆ ನಾನು ಒಂದೇ ತಿರುಗಿಸ್ತೀನಿ, ಒಂದು ರೌಂಡ್ ಅಷ್ಟೇ. ನಾನು ಮಿಕ್ಸರ್ ಜಾರಲ್ಲಿ ಒಂದು 2 ಸುತ್ತು ತಕ್ಕೊಂಡಿದ್ದೀನಿ. ನೋಡಿ, ಈ ರೀತಿಯಾಗಿ ಬರಬೇಕು. ತುಂಬ ನೈಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ನೋಡಿ, ಈ ರೀತಿಯಾಗಿ ಅದ ಇರಬೇಕಿದು. ಈಗ ಇದಕ್ಕೊಂದು ಒಗ್ಗರಣೆ ಕೊಡೋಣ. ತುಂಬಾ ರುಚಿಯಾಗಿರುತ್ತೆ. ಖಂಡಿತ ಟ್ರೈ ಮಾಡಿ. 5 ನಿಮಿಷದಲ್ಲಿ ಮಾಡ್ಕೊಬೋದು ನೀವು. ಪುಂಡೆ ಸೊಪ್ಪು ರೆಡಿ ಇದ್ದರೆ. ನೋಡಿ, ಇದನ್ನು ಫ್ರೈ ಮಾಡ್ಕೊಂಡಿದ್ದೆಲ್ಲ ಬದೇ ಪುಂಡೆ ಸೊಪ್ಪು, ಅದರಲ್ಲೇ ಅದಕ್ಕೆ ಎಣ್ಣೆ ಹಾಕ್ತಾಯಿದ್ದೀನಿ. ನೀವು ಜಾಸ್ತಿ ಕ್ವಾಂಟಿಟಿ ಮಾಡ್ಕೊಂಡ್ರೆ ಸ್ವಲ್ಪ ಜಾಸ್ತಿ ಎಣ್ಣೆಯಲ್ಲೇ ಒಗ್ಗರಣೆ ಕೊಡಿ. ನಾನು ಸ್ವಲ್ಪ ಮಾಡ್ಕೊಂಡಿದ್ದೀನಿ ಅಂತ ಜಾಸ್ತಿ ಇದು ಮಾಡ್ತಾಯಿಲ್ಲ. ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಸ್ವಲ್ಪ ಆದಮೇಲೆ ಇದಕ್ಕೆ ನಾವು ಹಿಂಗೆ ಹಾಕೋಣ. ನೋಡಿ, ಹಿಂಗಿದೆಲ್ಲ ಹಿಂಗೆ ಹಾಕ್ತಾಯಿದ್ದೀನಿ. ಹಿಂಗು ಸ್ವಲ್ಪ ಸಾಸಿವೆ ಆಗಲಿ. ನೋಡಿ, ಸಾಸಿವೆ ಆದಮೇಲೆ ಇದು ಸ್ವಲ್ಪ ಕಡಲೆಬೇಳೆ ನಾನು ಸ್ವಲ್ಪ ಹಾಕ್ಕೊತಾ ಇದ್ದೇನೆ, ಯಾಕಂದರೆ ಕ್ವಾಂಟಿಟಿ ಭಾಳ ಸ್ವಲ್ಪ ಇದೆ ಅಂತ. ನಿಮ್ಮ ಕ್ವಾಂಟಿಟಿ ಬೇರೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕ್ಕೋರಿ. ಇದು ಹಾಕಿ ನಾವು ಸ್ವಲ್ಪ ಫ್ರೈ ಮಾಡ್ಕೊಂಬಿಡೋಣ. ಇದನ್ನು ಸ್ವಲ್ಪ ಅದು ಘಮ ಬರಬೇಕು. ಕಡಲೆಬೇಳೆದು, ಉದ್ದಿನಬೇಳೆದು. ನೀವು 10 ದಿವಸ ಆದರೆ ಇದನ್ನ ಚೆನ್ನಾಗಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಂಡು ತಿನ್ಬೋದು. ಇದನ್ನು ನೀವು ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟು ಇದೇ ರೀತಿ ಮಾಡ್ಕೊಳ್ಳಿ, ತುಂಬಾ ರುಚಿಯಾಗಿರುತ್ತೆ. ಸ್ವಲ್ಪ ಇದು ಹಸಿ ವಾಸನೆ ಹೋದರೆ ಇದಕ್ಕೆ ನಾವು ಒಂದು ಸ್ವಲ್ಪ ಕರಿಬೇವು, ಒಂದು ಕೆಂಪು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ನೋಡಿ, ಕರಿಬೇವು, ಒಂದು ಕೆಂಪು ಮೆಣಸಿನ್ಕಾಯಿ ಒಗ್ಗರಣೆಗೆ ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ನೀವು ಜಾಸ್ತಿ ಕ್ವಾಂಟಿಟಿ ಮಾಡ್ಕೊಂಡು ಎಣ್ಣೆ ಜಾಸ್ತಿ ಹಾಕ್ಕೊಳ್ಳಿ. ನಾನು 2 ದಿವಸಕ್ಕಂತ ಮಾಡ್ತಾಯಿದ್ದೀನಿ ಅಂತೇಳಿ ನಾನು ತುಂಬ ಎಣ್ಣೆ ಹಾಕಿಲ್ಲ. ಈಗ ನೋಡಿ, ಇದನ್ನು ನಾನು ಗ್ಯಾಸ್ ಆಫ್ ಮಾಡಿಬಿಡ್ತೀನಿ. ಆಫ್ ಮಾಡಿ ಪುಂಡೆ ಸೊಪ್ಪನ್ನೆಲ್ಲ ಇದಕ್ಕೆ ಟ್ರಾನ್ಸ್ಫರ್ ಮಾಡಿಬಿಡ್ತೀನಿ. ಎಲ್ಲ ಮಿಕ್ಸರ್ ಜಾರಿಂದೆಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಎಲ್ಲ ಒಗ್ಗರಣೆ ಜೊತೆ ಮಿಕ್ಸ್ ಮಾಡಿಬಿಡ್ತೀನಿ. ನೀವು ಜಾಸ್ತಿ ಕ್ವಾಂಟಿಟಿ ಮಾಡ್ಕೊಂಡು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೋದು. ಸ್ವಲ್ಪ ಎಣ್ಣೆ ಮೇಲೆ ತೇಲಿದರೆ ಒಂದು 10 ದಿವಸಕ್ಕಾಗಿ ಫ್ರಿಜ್ಜಲ್ಲಿ ಇಟ್ಕೊಂಡು ತಿನ್ಬೋದು ಅದನ್ನು. ನೋಡಿ, ಬಿಸಿ ಬಿಸಿ ಅದು ಬಿಸಿಯಾಗಿದೆ. ಈಗ ತಣ್ಣಗಾಗಬೇಕಿದು. ನೋಡಿ, ಈಗ ಆಂಧ್ರ ಸ್ಪೆಷಲ್ ಗೋಂಗೂರ ಪಚಡಿ ಅಥವಾ ಗೋಂಗೂರ ಚಟ್ನಿ ಅಂತಲೂ ಹೇಳ್ಬೋದು. ಇದು ಪುಂಡೆ ಚಟ್ನಿ ಅಥವಾ ಪುಂಡೆ ಪಚಡಿ ಆಗಿದೆ. ನೋಡಿ, ಖಂಡಿತ ಟ್ರೈ ಮಾಡಿ. ತುಂಬಾ ರುಚಿಯಾಗಿರುತ್ತೆ. ಯಾರಾದರೂ ಟ್ರೈ ಮಾಡಿದರೆ ಕಮೆಂಟ್ ಸೆಕ್ಷನಲ್ಲಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.